ಬೆಂಗಳೂರಿನಲ್ಲೊಂದು ಬೆಂಕಿ ಅವಘಡ ಸಂಭವಿಸಿದೆ. ಇದರ ಪರಿಣಾಮವಾಗಿ ಮಹಿಳೆಯೊಬ್ಬರು ಸಜೀವವಾಗಿ ದಹನವಾಗಿದ್ದಾರೆ. ಯುವತಿ 20 ವರ್ಷ. ಅವಳಿಗೆ ಯಾಕೆ ಏನು ಎತ್ತ ಅನ್ನುವಂತಹ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೆಂಗಳೂರಿನ ಯಾವ ರಸ್ತೆಯಲ್ಲಿ ಈ ಪರಿಸ್ಥಿತಿ ಆಯಿತು ಅಂತ ಹೇಳಿ. ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಆಗಿದೆ. ಮಳಿಗೆಯ ರಿಸೆಪ್ಷನಿಸ್ಟ್ ಪ್ರಿಯಾ ಅಂತ ಹೇಳಿ 20 ವರ್ಷ ಸಜೀವವಾಗಿ ದಹನವಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಸ್ಕೂಟರ್ ಶೋರೂಮ್ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದಿದೆ ಇಡೀ ಮಳಿಗೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯವನ್ನ ನಡೆಸಿದ್ದಾರೆ. ಬೆಂಕಿ ಹೊತ್ತ ಶೋರೂಮ್ ನೋಡೋಕೆ ಜನ ಮುಗಿಬಿದ್ದಿದ್ದಾರೆ. ಇದಕ್ಕೇನು ಕಡಿಮೆ ಇರೋದಿಲ್ಲ. ಜನರನ್ನ ದೂರ ಸರಿಸೋಕೆ ಪೊಲೀಸರು ಹರಸಾಹಸ ಪಡಬೇಕು. ಆ ಕಡೆಗೆ ಬೆಂಕಿ ನಂದಿಸೋಕು ಹರಸಾಹಸ ಪಡಬೇಕು. ಈ ಕಡೆಗೆ ಜನ ನೋಡೋಕ್ ಬಿಟ್ಬಿಡಿ, ಅವ್ರನ್ನ ನೋಡ್ಲಿ, ಬೆಂಕಿಯನ್ನ ಒಳಗಡೆ ಹೋಗಿ ನೋಡ್ಕೊಳ್ಳಾದ್ರೂ ನೋಡ್ಕೊಂಡು ಬರ್ಲಿ ಹೆಂಗಿದೆ, ಏನ್ ದಹಿಸಿದೆ ಅಂತ ಹೇಳಿ. ಜನಕ್ಕೆ ಇನ್ನೂವರೆಗೂ ಕೂಡ ಬುದ್ಧಿ ಬರೋದಿಲ್ಲ. ಅಲ್ಲಿ ಬೆಂಕಿ ಉರಿತಾ ಇದೆ, ಅವ್ರಿಗೆ ಬಿಡೋಣ ಅಂತ ಇಲ್ಲ. ಇವರನ್ನು ನೋಡ್ಕೊಳ್ಳೋಕೆ ಪೊಲೀಸರು ನಿಂತ್ಕೊಳ್ಬೇಕು. ಏನಾಗಿರೋದಲ್ಲಿ ಏನಾಗಿದ್ದು? ಒಳಗಡೆ ಅವ್ರಂತ ಶೋರೂಮ್ನಲ್ಲಿದ್ದ 30ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬೆಂಕಿಗೆ ಆಹುತಿಯಾಗಿದೆ. 3 ವರ್ಷದ ಹಿಂದೆ ಶೋರೂಮ್ ಓಪನ್ ಆಗಿದೆ. 10 ಜನ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿತ್ತು. ಸುಂದರ್ ಎಂಬುವರಿಗೆ ಸೇರಿದಂತಹ ಕಟ್ಟಡ ಇದಾಗಿದೆ. ಮಹಿಳೆಯೊಬ್ಬರು ಶೋರೂಮ್ ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಶೋರೂಮ್ ಸಿಬ್ಬಂದಿ ಪ್ರಿಯಾ 20 ವರ್ಷ ಸಾವಿಗೀಡಾಗಿದ್ದಾರೆ. ಇಬ್ಬರಿಗೆ ಗಾಯವಾಗಿದೆ. ಶೋರೂಮ್ನಲ್ಲಿದ್ದ 30ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳೆಲ್ಲ ಭಸ್ಮವಾಗಿ ಹೋಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಯಾಕೆ ಅವರನ್ನು ಕೂಡ ರಕ್ಷಣೆ ಮಾಡೋಕ್ಕಾಗಲಿಲ್ಲ? ಬೆಂಕಿ ತಗಲಾಕೊಂಡ ತಕ್ಷಣ ಆಚೆ ಬರೋಕ್ಕೂ ಆಗಲಿಲ್ವಾ? ಆ ರೀತಿಯಾಗಿ ಏಕಾಏಕಿಯಾಗಿ ಬೆಂಕಿ ಹತ್ಕೊಂಡಿತ್ತ? ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಒಂದು ಭಾಗದಿಂದ ಬೆಂಕಿ ಶುರು ಆಗುತ್ತೆ. ಅದು ಏಕಾಏಕಿ ಅಷ್ಟೊಂದು ಆಗುವವರೆಗೂ ಕೂಡ ಏನು ಮಾಡ್ತಾ ಇದ್ರು? ಏನಪ್ಪ, ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಈ ವಿಚಾರದಲ್ಲಿ ಅಗ್ನಿಶಾಮಕ ಈಗಾಗಲೇ ಅದರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಬೇಕು ಏನಾಗಿದೆ ಏನಿಲ್ಲ ಅಂತೇಳಿ. ಅದರ ಬಗ್ಗೆ ನೋಡ್ತಾರೆ, ಮಾಹಿತಿಯನ್ನು ಪಡ್ಕೊಳ್ತಾರೆ. ಯಾಕೆ ಈ ರೀತಿಯಾಗಿ ಬೆಂಕಿ ಹತ್ಕೊಳ್ಳೋಕೆ ಕಾರಣ ಆಯಿತು ಅಂತ. ಎಲ್ಲ ಕಡೆಯೂ ಏಕಾಏಕಿಯಾಗಿ ಬೆಂಕಿ ಹತ್ಕೊಳ್ತಾರೆ. ರಕ್ಷಣೆ ಮಾಡ್ಕೊಳ್ಳೋಕೆ ಆಗಲೇ ಇಲ್ವಾ? ಅವ್ರು ಆಚೆ ಅವ್ರಿಗೂ ಕೂಡ ಓಡಿ ಬರೋಕ್ಕಾಗಲಿಲ್ವಾ? ಸಾಮಾನ್ಯವಾಗಿ ಗ್ಲಾಸ್ಗಳನ್ನು ಹಾಕಿರ್ತಾರೆ, ಬ್ಲಾಕ್ ಆಗಿರುತ್ತೆ. ಅಥವಾ ಓಡಿ ಬರೋಕ್ಕಾಗಲಿಲ್ವಾ? ಅಥವಾ ನೋಡೋಣ ಬೆಂಕಿ ನಂದಿಸೋಣ ಅಂತ ಪ್ರಯತ್ನ ಪಡ್ತಾ ಇದ್ರ ಏನಪ್ಪ? ಸರ್, ಇದು ಮುಂಚೆ ಕೂಡ ಒಂದು 2 ತಿಂಗಳ ಮುಂಚೆ ಕೂಡ ಒಂದು ಸರ್ಕಿಟ್ ಆಗಿದೆ ಅದು. ಬಟ್ ಅವರು ರೆಡಿ ಮಾಡ್ಕೊಂಡು ಹಂಗೆ ಮುಂದುವರಿಸಿದ್ದಾರೆ. ಬಟ್ ಆದರೆ ಇವಾಗ ಅಕೌಂಟೆಂಟ್ ತೀರೋಗಿರೋದು ಪಾಪ. ಒಳ್ಳೆ ಅವರು ಕ್ಯಾಬಿನಲ್ಲಿ ಸಿಕ್ಕಾಕೊಂಡು ಅಕೌಂಟೆಂಟು ಪಾಪ ಬರ್ನಾಗಿ ಆಚೆ ಬರ್ದಿರೋ ಕಿರ್ಚಿ ಅವ್ರ ಕೈಲಿ ಆಚೆ ಬರೋಕ್ಕಾಗಲಿಲ್ಲ. ಅದರಿಂದ ಅವ್ರು ಒಳಗಡೆ ಸಿಕ್ಕಾಕೊಂಡು 80-85% ಬರ್ನಾಗಿದೆ. ಈಗ ಒಂದು ನಿಮಗೆ 5:30 ಸರ್, ಇಲ್ಲೊಂದು 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಕಸ್ಟಮರ್ಸ್ ಯಾರು ಇದ್ದಿಲ್ಲ. ಬಟ್ ಒಳಗಡೆ ಸಿಕ್ಕಾಕೊಂಡು ಇದೀಗ ಬರ್ನಿಂಗ್ ಅವ್ರು ಆಚೆ ಬರಕ್ ಜಾಗ ಇಲ್ಲ, ಗೊತ್ತಿಲ್ಲ ಅವರಿಗೆ. ಅಷ್ಟೊಂದು ಹೊಗೆ, ಅಷ್ಟೊಂದು ಬೆಂಕಿ, ಒಳಗಡೆ ಬರಕ್ ಕಿರ್ಚೋದು ಮಾತ್ರ ಕಿವಿಗೆ ಕೇಳಿಸ್ತಾ ಇದೆ. ಬಟ್ ಆಚೆ ಬರಕ್ ಆಗ್ಲಿಲ್ಲ. ಇಲ್ಲ, ಮಗು ಹೊಟ್ಟೋದ್ರು. ಮಗ ಬಿಫೋರ್ ಆಗಿ ಅವರು ಅದಾಗೋಕ್ ಮುಂಚೆನೆ ಮಗು ಹೊಟ್ಟೋಗಿದ್ರು. ಒಳಗಡೆ ಯಾರಿಲ್ಲ. ಈಗ ಲೇಡಿ ಇದ್ದಿದ್ದು ಅಲ್ಲ. ಇದು ಫೈರ್ ಇಂಜಿನ್ ಫೋನ್ ಮಾಡೋದು ತುಂಬಾ ಲೇಟ್ ಆಗಿದೆ. ಟ್ರಾಫಿಕ್ ಅಂತ ಬರೋದು 1 ಅವರ್ ಮೇಲೆ ಆಗಿದೆ. ಫೈರ್ ಇಂಜಿನ್ ಬರೀ 1 ಅವರ್ ಮೇಲೆ ಆಗಿದೆ. ಬಟ್ ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಬಹಳ ಬೇಸರದ ಸಂಗತಿ, ಸಂಕಟ ಆಗ್ತಾ ಇದೆ. ಆ ಯುವತಿಯನ್ನ ರಕ್ಷಣೆ ಮಾಡಕ್ ಸಾಧ್ಯ ಆಗ್ಲಿಲ್ವಂತ. ಉಳಿದವರೆಲ್ಲ ಅವ್ರ ಪಾಡಿಗೆ ಅವ್ರು ಬಂದ್ಬಿಟ್ರೆ ಅವ್ರು ಎಲ್ಲಿ ಸಿಕ್ಕಾಕೊಂಡಿದ್ರಂತೆ, ಏನು? ಅರುಣ್, ಎಂತ ಹೇಳಿದ್ರೆ ಏನು, ರಾಜಾಜಿನಗರದ ರಾಜ್ಕುಮಾರ್ ರಸ್ತೆ ಇರುವಂಥ ಮೈ EV ಶೋರೂಮ್ ಅಂತ ಈ ಶೋರೂಮ್ ಇದಾಗಿರುವಂಥದ್ದು. ಸುಮಾರು 5:30 ಸುಮಾರಿಗೆ ಬೆಂಕಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟಿಂದ ಹತ್ತಿ ಉರಿದಿದೆ ಅಂತೇಳಿ ಮೇಲ್ನೋಟಕ್ಕೆ ಇಲ್ಲಿ ಹೇಳಲಾಗ್ತಾ ಇದೆ. ಎಂತೇಳಿ ಸಾಕಷ್ಟು ರೀತಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಏನೋ EV ಸ್ಕೂಟರ್ಗಳು ಬೆಂಕಿಗೆ ಸುಟ್ಟು ಕರಕಲಾಗಿರುವಂಥದ್ದು. ಆದರೆ ಏನಂತ ಹೇಳಿದ್ರೆ ಸುಮಾರು 10 ಜನ ಈ ಮೈ EV ಶೋರೂಮ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅದು ದುರದೃಷ್ಟವಶ ಅಂತಲೇ ಹೇಳ್ಬೋದು. ಅಲ್ಲಿದ್ದಂಥ ಪ್ರಿಯಾ ಏನೋ ಒಂದು ರಿಸೆಪ್ಷನ್ ಆಗಿರ್ತಾರೆ, ಮತ್ತು ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಆಕೆ ಬೆಂಕಿಯಿಂದ ಏನು ಶೋರೂಮ್ನಿಂದ ಹೊರ ಬರಲಾಗದೆ ಸಿಲುಕಿರುವಂಥದ್ದು. ಸುಮಾರು 10 ಜನ ಇಲ್ಲಿ ಕೆಲಸ ಮಾಡ್ತಿದ್ರು ಅಂತೇಳಿ ಸ್ಥಳೀಯರು ಸಹ ಹೇಳ್ತಾ ಇರುವಂಥದ್ದು.
ಏಕಾಏಕಿ ಕಾಣಿಸಿಕೊಂಡಂಥ ಬೆಂಕಿ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು, ಶೋರೂಮು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಇನ್ನೂ ಕೂಡ ಹೊಗೆ ಬರ್ತಾ ಇರೋ ಪ್ರಮಾಣದಲ್ಲಿ ಸುಮಾರು 30ಕ್ಕೂ ಹೆಚ್ಚು EV ಸ್ಕೂಟರ್ಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದಾವೆ. 3 ವರ್ಷದ ಹಿಂದೆ ಒಬ್ಬರು ಲೇಡಿ ಈ ಶೋರೂಮ್ನನ್ನು ಓಪನ್ ಮಾಡಿದ್ರು. ಮತ್ತು ರಾಜಾಜಿನಗರದಲ್ಲಿ ಮತ್ತೊಂದು ಮೈ EV ಶೋರೂಮ್ ಕೂಡ ಇದೆ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸುಂದರ್ ಎಂಬುವರಿಗೆ ಸೇರಿದ ಕಟ್ಟಡ ಸಂಪೂರ್ಣವಾಗಿ ಬೆಂಕಿಗೆ ಹತ್ತಿ ಉರಿದಿರುವಂಥದ್ದು. ಏನಂತ ಹೇಳಿದ್ರೆ ಸುಮಾರು 5:30 ಗಂಟೆಯಲ್ಲಿ ಕಾಣಿಸಿಕೊಂಡಂಥ ಬೆಂಕಿ ಸಂಪೂರ್ಣವಾಗಿ ಬೆಂಕಿ ಹತ್ತಿ ಉರಿದಿದೆ. ಆದರೆ ದುರದೃಷ್ಟವಶಾತ್ ಈ ಪ್ರಿಯಾ ಇನ್ನು ಒಂದು ಸುಮಾರು 20 ವರ್ಷದ ಆಸುಪಾಸಿನ ಯುವತಿ ಅಂತೇಳಿ ಹೇಳಲಾಗ್ತಾ ಇದೆ. ಆ ಯುವತಿ ಈ ಶೋರೂಮ್ನಿಂದ ಹೊರ ಬರಲಾಗದೆ ಸಾವನ್ನಪ್ಪಿರುವಂಥ ದಾರುಣ ಘಟನೆ ನಡೆದಿರುವಂಥದ್ದು. ಸುಮಾರು 10 ಜನ ಅಲ್ಲಿ ಒಂದು ಮಗು ಕೂಡ ಇತ್ತು. ಕ್ಷಣಾರ್ಧದಲ್ಲಿ ಆ ಮಗು ಕೂಡ ಅಲ್ಲಿ ಪೋಷಕರು ಈ ಶೋರೂಮ್ನಿಂದ ಹೊರಗೆ ಕರ್ಕೊಂಡ್ಬಂದಿರುವಂತಹ ಘಟನೆ ಕೂಡ ನಡೆದಿದೆ. ಮಿಕ್ಕಿದ ಸಿಬ್ಬಂದಿಗಳು ಸಹ ಬೆಂಕಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳೋ ರೀತಿಯಲ್ಲೇ ಅವರು ಸಹ ಪ್ರಾಣವನ್ನು ಉಳಿಸಿಕೊಳ್ಳುವಲ್ಲಿ ಆಸೆ ಬಂದಿರುವಂಥದ್ದು. ಅದರಲ್ಲಿ 2 ಕಾರ್ಮಿಕರಿಗೆ ಇಲ್ಲಿದ್ದಂಥ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈಗಾಗಲೇ ಅವರನ್ನು ಇಲ್ಲಿ ಸ್ಥಳೀಯ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಸಹ ಕೊಡಿಸ್ತಾ ಇರುವಂಥದ್ದು. ಅದಲ್ಲದೆ ಈಗ ಮೃತವಾಗಿರುವಂಥ ಪ್ರಿಯಾ ಅವರ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ರಾಜಾಜಿನಗರ ಪೊಲೀಸರು ಕಳಿಸಿದ್ದಾರೆ. 4ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳ ತಂಡ ಈ ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಆದರೆ ಅದೃಷ್ಟವಶಾತ್ ಪ್ರಿಯಾ ಆ ಯುವತಿ ಸಾವಿನಪ್ಪಿರುವಂಥದ್ದು. ಅರುಣ್. ಓಕೆ ಪ್ರಕಾಶ್, ಬಟ್ ಈಗ ಉಳಿದಂಥವರಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ರಂತೆ. ಆ ಕೆಲಸಗಾರರು ಮಾತ್ರ ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಅದೇನು ಒಳಗಡೆಗಿತ್ತಂತ, ಇವ್ರು ಒಳಗಡೆಗೆ ಸಿಕ್ಕಾಕೊಳ್ಳೋ ರೀತಿಯಲ್ಲಿ. ರಿಸೆಪ್ಷನಿಸ್ಟ್ ಅಂದ್ರೆ ಆಚೆನೇ ಇರಬೇಕು, ಅವರೇ ಆಕ್ಚುಲಿ ಆಚೆ ಬರಬೇಕಾಗಿರೋರು. ಉಳಿದವ್ರು ಒಳಗಡೆ ಕೆಲಸ ಮಾಡೋರು ಫಸ್ಟ್ ತಗಲಾಕೊಳ್ತಾರೆ. ಇವ್ರು ಹೆಂಗೆ ಒಳಗಡೆಗೆ ತಗಲಾಕೊಂಡ್ರು ಅನ್ನೋದು ನನಗೆ ಈಗಲೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ ಅದು. ಅದು ಏನಂತ ಹೇಳಿದ್ರೆ, ಒಂದು ಶೋರೂಮ್ಗೆ ಈಗ ಏನಂತ ಹೇಳಿದ್ರೆ ಜನರನ್ನು ಮತ್ತು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಲು ಒಂದು ಗ್ಲಾಸು ಹೀಗೆ ಸಾಕಷ್ಟು ರೀತಿಯಲ್ಲಿ ಡಿಸೈನನ್ನು ಮಾಡಿರ್ತಾರೆ. ಈ ಶೋರೂಮ್ ಒಳಗೆ AC ಕೂಡ ಇರುತ್ತೆ. ಆ AC ಏನು ಅಂತ ಹೇಳಿದ್ರೆ ಸುಮಾರು ಎಲ್ಲ ರೀತಿಯಲ್ಲಿ ಒಂದು 30-40 ಒಂದು ಅಡಿಯಲ್ಲಿರುವಂಥ ಈ ಕಟ್ಟಡ ಇದಾಗಿರುವಂಥದ್ದು. ಮೇಲ್ಗಡೆ ಮನೆ ಇದೆ, ಈ ಶೋರೂಮ್ನ ಕೆಳಗಡೆ ಇರುವಂಥದ್ದು. ಮೇಲ್ಗಡೆ ಮನೆ ಇದೆ, ಮನೆಯಲ್ಲಿ ಓನರ್ ಸಹ ಇರುವಂಥದ್ದು. ಆದರೆ ಇಲ್ಲಿ AC ಕೂಡ ಇರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಿದ್ದಂಗೆ AC ಇದರಿಂದ ಭಾರಿ ಪ್ರಮಾಣದಲ್ಲಿ ಬೆಂಕಿಗೆ ಕಾರಣ ಆಗಿದೆ ಅಂತೇಳಿ ಅಗ್ನಿಶಾಮಕ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿನ ಹಳೆಯ ಕಟ್ಟಡ ಕೂಡ ಆಗಿರೋದ್ರಿಂದ ಏನಾದ್ರು ವೈರಿಂಗ್ನಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ, ಮತ್ತೆ EV ವೆಹಿಕಲ್ ಆಗಿರೋದ್ರಿಂದ EVಯಲ್ಲಿರುವಂತಹ ಬ್ಯಾಟ್ರಿಯಿಂದ ಏನಾದರೂ ಸಮಸ್ಯೆ ಆಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಸಹ ಹೇಳ್ತಾ ಇರ್ಬೋದು. ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಯೂಟರ್ನ ಭಾಗದ ವಸ್ತುಗಳು ಸಹ ಸುಟ್ಟು ಕರಕಲಾಗಿರುವಂಥದ್ದು. ಕಂಪ್ಯೂಟರ್ಗೆ ಸೇರಿದ ವಸ್ತುಗಳು ಸಹ ಸಂಪೂರ್ಣವಾಗಿ ಶೋರೂಮ್ನಲ್ಲಿ ಬೈಕ್ಗಳು ಸುಮಾರು ಒಂದು 30ಕ್ಕೂ ಹೆಚ್ಚು ಬೈಕ್ಗಳು ಸಂಪೂರ್ಣವಾಗಿ ಬೆಂಕಿಯ ಕೆಲ್ನರಿಗೆ ದಗದಗನೆ ಹತ್ತಿ ಉರಿದಿದೆ. ಬ್ಯಾಟ್ರಿ ಶೋರೂಮ್, ಬೈಕ್ ಶೋರೂಮ್ ಬ್ಯಾಟ್ರಿ ಶೋರೂಮ್ ಆಗಿರೋದ್ರಿಂದ ಈ ಬ್ಯಾಟ್ರಿಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇರ್ತವೆ. ಹೀಗಾಗಿ ಈ ಬೆಂಕಿಗೆ ಮೂಲ ಕಾರಣವಾಗಿ ಬ್ಯಾಟ್ರಿ ಶೋರೂಮ್ ಆಗಿರೋದ್ರಿಂದ ಸಾಕಷ್ಟು ಅಗ್ನಿ ಸ್ಫೋಟಕ್ಕೆ ಬ್ಯಾಟ್ರಿಗಳು ಕಾರಣ ಆಗಿದೆ ಅಂತಲೂ ಸಹ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.